ಹಿಂದೂಗಳು ಆತ್ಮರಕ್ಷಣೆಗಾಗಿ ಶಸ್ತ್ರ ಆಯುಧಗಳನ್ನ ಇಟ್ಕೊಳ್ಳಿ. ರಾಜ್ಯಸಭಾ ಸದಸ್ಯ ಬಾಂಡ್ಗೆ ಅವರ ವಿವಾದಾತ್ಮಕ ಹೇಳಿಕೆ. ನಾರಾಯಣ ಬಾಂಡ್ಗೆ, ಎಲ್ಲ ಕಡೆಯೂ ಪೊಲೀಸರು ಬರೋದಕ್ಕಾಗಲ್ಲ. ಆಯುಧ ಇದ್ರೆ ಅನ್ಯಾಯದ ವಿರುದ್ಧ ಎತ್ತಲಿಕ್ಕೆ ಬರುತ್ತೆ. ನಮ್ಮನ್ನೇ ರಕ್ಷಣೆ ಮಾಡ್ಕೊಳ್ಳದೆ ಇದ್ರೆ ದೇಶ ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕಾಗುತ್ತೆ? ಸಹಜವಾಗಿ ಇದು ವಿವಾದದ ರೂಪವನ್ನ ಪಡಿಬಹುದು. ಎರಡೂ ಕಡೆಯವರಾಗಿರ್ಬೋದು, ಯಾವ ಕೋಮ್ನವ್ರು ಹಿಂಗೆ ಕೊಟ್ಟರು ಅವ್ರ ಮನೆ ಮಕ್ಕಳು ಮತ್ತೊಬ್ರನ್ನ ಯಾರನ್ನೂ ದೂಡಲ್ಲ. ಬೇರೆ ಬೇರೆಯವರಿಗೆ ಈ ರೀತಿ ಅಂತ ಪ್ರಚೋದನದ ಹೇಳಿಕೆಗಳನ್ನ ಕೊಡ್ತಾರೆ. ಸ್ವಲ್ಪ ನೋಡಿ ಮಾಡಿ ಜನ ವರ್ತಿಸ್ಬೇಕು. ಆಯುಧ ಅಂತ ಮೊದಲೇ ಇರಲೇಬೇಕು. ಮೊದಲನೇದ್ದು ಶಸ್ತ್ರ ಮತ್ತು ಶಾಸ್ತ್ರ ಎರಡೂ ಬೇಕು ಅಂತ ಅದಕ್ಕೆ ಹೇಳಿದೆ. ಆಯುಧ ಮನೆಯಲ್ಲಿ ಅಂತಂದರೆ ಅನ್ಯಾಯದ ವಿರುದ್ಧ ಎತ್ತಲಿಕ್ಕೂ ಬರ್ತದಲ್ಲ, ಅದು ಆಯುಧ ಬೇಕೇ ಬೇಕು. ನಮ್ಮ ಸ್ವಯಂ ರಕ್ಷಣೆ ನಾವು ಮಾಡಬೇಕು. ಎಲ್ಲವೂ ಯಾರೋ ಬಂದು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅನ್ನೋದು ಇವತ್ತಿನ ದಿವಸದಲ್ಲಿ ತೆಗೆದು ಹಾಕಿಬಿಡ್ರಿ. ಎಲ್ಲ ಕಡೆ ಪೊಲೀಸರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಕಡೆನೂ ಪೊಲೀಸರು ಇರಲಿಕ್ಕೂ ಸಾಧ್ಯ ಇಲ್ಲ. ನಾವು ಅನ್ಯಾಯ ಮಾಡೋದಿಲ್ಲ, ನಾವು ಅಗ್ರೆಸರವಾಗಿ ಯಾರ ಮೇಲೆ ಹೋಗೋದು ಅಲ್ಲ. ನನ್ನ ಮೈ ಮೇಲೆ ಬಂದಾಗ ನಾನು ನನ್ನ ಸ್ವಯಂ ರಕ್ಷಣೆ ಮಾಡಬೇಕಲ್ಲ. ಮತ್ತು ನನ್ನ ರಕ್ಷಣೆಯೇ ನನ್ನ ಕೈಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ನಾವು ಸಮಾಜದ ರಕ್ಷಣೆ ಏನು ಮಾಡ್ತೀವಿ? ಈ ರಾಷ್ಟ್ರ ರಕ್ಷಣೆ ಹೇಗೆ ಮಾಡ್ತೀವಿ? ನಾವು ಹೇಳ್ತೀವಿ ಅನ್ಯಾಯದ ಹೋರಾಟ ಮಾಡಬೇಕು, ದೇಶದ ಸಲುವಾಗಿ ನಾವು ಹೋರಾಟ ಮಾಡಬೇಕು. ಯಾವ ರೀತಿ? ನನ್ನ ಸ್ವಂತ ರಕ್ಷಣೆ ನಾನು ಮಾಡ್ಕೋಬೇಕು ಮೊದಲು. ನನ್ನ ಸ್ವಂತ ರಕ್ಷಣೆ ಆದ ನಂತರ ನಾವು ಇವೆಲ್ಲ ಆಗ್ತದಲ್ಲ. ಅದಕ್ಕಾಗಿ ಆಯುಧ ಪೂಜೆ ಇದು ಮೊದಲು ಅನೇಕ ವರ್ಷಗಳಿಂದ ಪಾರಂಪರಿಕವಾಗಿ ಬಂದಂಥದ್ದು ಆಯುಧ ಪೂಜೆ. ಇವತ್ತು ಮರೆತು ಬಿಟ್ಟಿದ್ದಾರೆ ಜನ ಆಯುಧ ಪೂಜೆ. ಆಯುಧ ಅಂತ ಮೊದಲೇ ಇರಲೇಬೇಕು. ಮೊದಲನೇದ್ದು ಶಸ್ತ್ರ ಮತ್ತು ಶಾಸ್ತ್ರ ಎರಡೂ ಬೇಕು ಅಂತ ಅದಕ್ಕೆ ಹೇಳಿದೆ. ಆಯುಧ ಮನೆಯಲ್ಲಿ. ಸೊ ಇದು ನಾರಾಯಣ ಬಾಂಡ್ಗೆ ಅವರು ಕರೆ ಕೊಟ್ಟಿರೋ ರೀತಿ. ಈಗ ವಿಷಯ ಏನಂದ್ರೆ, ಈಗ ಮನೇಲಿ ಹಿಂಗೆಲ್ಲ ಇವ್ರು ಹೇಳ್ದಂಗೆ ಏನಾದ್ರು ಇಟ್ಕೊಂಡ್ರೆ ಪೊಲೀಸರು ಬಂದು ಕೇಸ್ ಹಾಕೊಂಡು ಕರ್ಕೊಂಡು ಹೋಗ್ತಾರೆ ಆರ್ಮ್ಸ್ ಆಕ್ಟ್ ಅಡಿ. ಈಗ ಹೆಂಗಂದ್ರೆ ಒಂದು ರೀಲಲ್ಲೂ ಕೂಡ ಇಟ್ಕೊಂಡು ಓಡಾಡಂಗಿಲ್ಲ, ಕತ್ತಿ ಇಟ್ಕೊಂಡು ಓಡಂಗಿಲ್ಲ ಅಂತೇಳಿ ಎತ್ತಾಕೊಂಡು ಹೋಗ್ತಾರೆ. ಈ ಪಾಪ ಭಾಳ ಕಡೆ ಬೆಳೆ ಉಳಿಸ್ಕೊಳ್ಳೋಕೆ ಒಂದು ಗನ್ ಲೈಸೆನ್ಸ್ ಕೊಡ್ರಿ ಅಂದ್ರು ಅದನ್ನು ಕೊಡ್ತಿಲ್ಲ. ಸರ್ಕಾರದ ನಿಯಮ ಒಂದು ರೀತಿ, ಇವ್ರು ಹೇಳೋದು ಒಂದು ರೀತಿ. ಅದಕ್ಕೊಂದು ಗೊಂದಲ ನಿವಾರಣೆ ಆಗಬೇಕಲ್ಲ. ಇವರೆಷ್ಟು ಮನೇಲಿ ಇಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗಬೇಕಲ್ವಾ ಈ ಥರದ್ದು. ಇಲ್ಲ ಒಂದು ಸರ್ಕಾರದ ಮುಖ್ಯವಾಗಿ ಒಂದಷ್ಟು ರಿಲೀಫ್ ತಂದರೆ ಜನ ಇಟ್ಕೊಳ್ಳೋಕ್ಕೂ ಅವಕಾಶ ಇಲ್ಲ. ಸುಮ್ಮನೆ ಸ್ಟೇಟ್ಮೆಂಟ್ಸ್ಗಿದು ಪ್ರಚೋದನೆ ಮಾಡೋಕ್ಕೆ ಮಾತ್ರ ಸೀಮಿತ ಆಗ್ಬಿಡುತ್ತಷ್ಟೇ.